ಹಲೋ ಮಕ್ಕಳೇ, ಎಲ್ಲ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಅಂಗಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಅಂಗಾಂಶಗಳು ನಲ್ಲಿ ಏನೇನನ್ನು ನಾವು ಕಲಿತೀವಿ ಈ ಪಾಠದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಸಸ್ಯ ಮತ್ತು ಪ್ರಾಣಿ ಅಂಗಾಂಶಗಳಲ್ಲಿ ಏಕಕೋಶ ಜೀವಿಗಳ ಬಗ್ಗೆ ತಿಳ್ಕೊಳ್ತೀವಿ. ನಂತರ ಸಸ್ಯ ಅಂಗಾಂಶ, ಪ್ರಾಣಿ ಅಂಗಾಂಶದ ಬಗ್ಗೆ ತಿಳ್ಕೊಳ್ತೀವಿ. ಸಸ್ಯ ಅಂಗಾಂಶದಲ್ಲಿ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶದಲ್ಲಿ ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತದಲ್ಲಿ 4 ಬಗೆ ಇದೆ. ಅದು ಪೇರೆನ್ಕೈಮಾ, ಕೋಲೆನ್ಕೈಮಾ, ಸ್ಕ್ಲೆರೆನ್ಕೈಮಾ ಮತ್ತು ಎಪಿಡರ್ಮಿಸು. ಶಾಶ್ವತ ಅಂಗಾಂಶದಲ್ಲಿ ಸಂಕೀರ್ಣ ಅಂಗಾಂಶ, ಅದರಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಬಗ್ಗೆ ತಿಳ್ಕೊಳ್ತೀವಿ. ಪ್ರಾಣಿ ಅಂಗಾಂಶದಲ್ಲಿ ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ ಮತ್ತು ನರ ಅಂಗಾಂಶದ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೀವಿ. ಇವತ್ತಿನ ಅಧ್ಯಾಯದಲ್ಲಿ ನಾವೇನನ್ನು ತಿಳ್ಕೊಳ್ತೀವಿ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇವತ್ತಿನ ಪಾಠದಲ್ಲಿ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶಕ್ಕಿರುವ ವ್ಯತ್ಯಾಸ ತಿಳ್ಕೊಳ್ತೀವಿ. ನಂತರ ಶಾಶ್ವತ ಅಂಗಾಂಶದಲ್ಲಿ ಸರಳ ಶಾಶ್ವತ, ಸಂಕೀರ್ಣ ಶಾಶ್ವತ ವ್ಯತ್ಯಾಸ ತಿಳ್ಕೊಳ್ತೀವಿ. ಸರಳ ಶಾಶ್ವತದಲ್ಲಿ ಪೇರೆನ್ಕೈಮಾ, ಕೋಲೆನ್ಕೈಮಾ, ಸ್ಕ್ಲೆರೆನ್ಕೈಮಾ ತಿಳ್ಕೊಳ್ತೀವಿ. ಆದರೆ ವಿಶೇಷವಾದ ಎಪಿಡರ್ಮಲ್ ಅಂಗಾಂಶವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಇದು ಮುಂದಿನ ಅವಧಿಗಳಲ್ಲಿ ನಾವು ಮಾಡುವಂಥ ಪಾಠಗಳು. ಎಲ್ಲ ಜೀವಿಗಳೂ ತಮ್ಮ ಜೀವನವನ್ನು ಪ್ರಾರಂಭ ಮಾಡೋದು ಏಕಕೋಶದಿಂದ ಮಾತ್ರನೇ. ಏಕಕೋಶ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ತಾಯಿಯ ಗರ್ಭದಲ್ಲಿರಬೇಕಾದ್ರೇ ನಮ್ಮ ಜೀವನ ಏಕಕೋಶ ಜೀವಿಯ ರೀತಿಯಲ್ಲಿ, ಒಂದೇ ಕೋಶದ ರೀತಿಯಲ್ಲಿ ಬೆಳೆಯುತ್ತೆ. ಈ ಒಂದೇ ಕೋಶ ಇದ್ದರೂ ಕೂಡ ಕೆಲವು ಏಕಕೋಶ ಜೀವಿಗಳು ಏನೇನು ಕೆಲಸ ಮಾಡುತ್ತೆ ಅದು ಬದುಕೋದಿಕ್ಕೆ ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಅಮೀಬಾ ನಿಮಗೆ ಕಾಣಿಸ್ತಾ ಇದೆ. ಈ ಅಮೀಬಾದ ಮಿಥ್ಯಪಾದಗಳು ಮುಂದಕ್ಕೆ ಚಾಚ್ತಾ ಇದೆ ನೋಡಿ, ಅಂದರೆ ಚಲನೆಯನ್ನು ಮಾಡ್ತಾ ಇದೆ ನೋಡಿ. ಏಕಕೋಶ ಜೀವಿ ಚಲನೆಯನ್ನು ಮಾಡುತ್ತೆ. ಮಧ್ಯದಲ್ಲಿ ಅದರ ಪಕ್ಕದಲ್ಲಿ ಒಂದು ಆಹಾರ ಕಣ ಇದೆ. ಸುತ್ತಲೂ ಅದರ ಮಿಥ್ಯಪಾದಗಳು ಮುಂದಕ್ಕೆ ಬಂದು ಅದನ್ನು ಆವರಿಸಿಕೊಳ್ತಾ ಇದೆ. ನಿಧಾನವಾಗಿ ಆವರಿಸ್ಕೊಂಡಿದೆ ಅಂದರೆ ಅದು ಆಹಾರವನ್ನು ಸೇವಿಸಿದೆ, ಅದರ ಪೋಷಣೆ ಮುಗಿಯಿತು ಅಂತ ಅರ್ಥ. ಅಂದರೆ ಏಕಕೋಶ ಜೀವಿ ಚಲನೆ ಮಾಡೋದನ್ನು ನೋಡಿದ್ವಿ. ಆಹಾರವನ್ನು ಹೇಗೆ ಪೋಷಣೆ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಅಂದರೆ ಏಕಕೋಶ ಜೀವಿ ಚಲನೆ ಮಾಡುತ್ತೆ, ಪೋಷಣೆ ಮಾಡುತ್ತೆ. ಇನ್ನೇನನ್ನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಬೆಳವಣಿಗೆ ಆಗುತ್ತೆ. ಒಂದೇ ಕೋಶ ಇರೋದು ಗಾತ್ರದಲ್ಲಿ ಬೆಳೆಯುತ್ತೆ. ಈ ಥರ ಬೆಳವಣಿಗೆಯನ್ನು ನಾವು ಆಂತರಿಕ ಬೆಳವಣಿಗೆ ಅಂತ ಕರಿತೀವಿ. ಮುಂದಿನ ಇನ್ನೇನೇನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಉಸಿರಾಟ ಮಾಡುತ್ತಲ್ವ, ಪ್ರತಿಯೊಂದು ಜೀವಿನೂ ಉಸಿರಾಡಲೇಬೇಕಾಗತ್ತೆ. ಕೆಲವು ಜೀವಿಗಳು ಆಕ್ಸಿಜನ್ ತಗೊಳ್ಳುತ್ತೆ, ಕೆಲವು ಜೀವಿಗಳು ಆಕ್ಸಿಜನ್ ಇಲ್ಲದೆ ಕೂಡ ಬದುಕುತ್ತೆ. ಅಂದರೆ ಅದು ಉಸಿರಾಟ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡು ಮತ್ತು ಆಕ್ಸಿಜನ್ನು ವಿನಿಮಯ ಆಗುತ್ತೆ. ವಿಸರಣೆ ಅನ್ನೋ ಒಂದು ಭೌತ ಕ್ರಿಯೆಯಿಂದ ಉಸಿರಾಟ ಮಾಡ್ತಾ ಇರುತ್ತೆ. ಮುಂದಿನ ಗುಣ ಅಂದರೆ ವಿಸರ್ಜನೆ ಮಾಡೋದು. ಆಹಾರ ತಗೊಂಡ್ಮೇಲೆ ಬೇಡದೇ ಇರೋ ಪದಾರ್ಥವನ್ನು ಬಿಸಾಡಬೇಕಾಗತ್ತೆ. ಅದನ್ನೇ ನಾವು ವಿಸರ್ಜನೆ ಅಂತ ಕರಿತೀವಿ. ಇಲ್ಲೊಂದು ಅಮೀಬಾ ವಿಸರ್ಜನೆ ಮಾಡಿ ವಿಸರ್ಜನಾ ಪದಾರ್ಥಗಳನ್ನು ಬಿಸಾಡಿದೆ ನೋಡಿ. ಮುಂದಿಂದು ಸಂತಾನೋತ್ಪತ್ತಿ. ಪ್ರತಿಯೊಂದು ಜೀವಿಯ ಮುಂದಿನ ಪೀಳಿಗೆ ಮುಂದುವರಿಬೇಕಾದ್ರೆ ಸಂತಾನೋತ್ಪತ್ತಿಯನ್ನು ಮಾಡಲೇಬೇಕಾಗತ್ತೆ. ಈಗ ನೋಡಿ, ಒಂದೇ ಕೋಶ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದೆ. ಆದರೆ ಜೀವ ವಿಕಾಸ ಆಗ್ತಾ ಆಗ್ತಾ ಅನೇಕ ಕೋಶಗಳಾಯಿತು. ಆವಾಗ ಬಹುಕೋಶೀಯ ಜೀವಿ ಬಂತು. ಬಹುಕೋಶೀಯ ಜೀವಿಗಳು ಪ್ರತಿಯೊಂದು ಕೋಶನೂ ಪ್ರತಿಯೊಂದು ಕೆಲಸನೂ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಈಗ ಪ್ರತಿಯೊಂದು ಕೋಶನೂ ಉಸಿರಾಡಬೇಕು, ಪೋಷಣೆ ಮಾಡಬೇಕು, ವಿಸರ್ಜನೆ ಮಾಡಬೇಕು, ತನ್ನನ್ನು ತಾನು ರಕ್ಷಿಸ್ಕೋಬೇಕು. ಈ ಎಲ್ಲ ಕೆಲಸಗಳು ಒಂದೇ ಕೋಶ ಎಲ್ಲ ಕೆಲಸಗಳು ಮಾಡೋದು ಬಹುಕೋಶೀಯ ಜೀವಿಗಳಲ್ಲಿ ಕಷ್ಟ ಆಯಿತು. ಅದಕ್ಕೆ ಅವೇನು ಮಾಡಿದ್ವು ಅಂದರೆ ಕೆಲವು ಕೋಶಗಳು ಒಂದು ಗುಂಪಾಗಿಬಿಟ್ಟು
ಅವೆಲ್ಲನೂ ನೋಡ್ರಪ್ಪ, ನೀವೆಲ್ಲನೂ ಉಸಿರಾಟ ಮಾಡಿ, ಉಸಿರಾಟ ಮಾಡಾದ್ಮೇಲೆ ಆಕ್ಸಿಜನ್ ನಮಗೆ ಕೊಡಿ, ನಮ್ಮಿಂದ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡ್ಬಿಡಿ. ಆ ಥರ ಆಯಿತು. ಈಗ ಕೆಲವು ರಕ್ಷಣಾ ಕೋಶಗಳಿರುತ್ತೆ ಅಂದ್ಕೊಳ್ಳೋಣ. ನೋಡಪ್ಪ, ನೀವೆಲ್ಲನೂ ರಕ್ಷಣೆಯನ್ನು ಮಾಡಿ ನಮ್ಮನ್ನೆಲ್ಲರನ್ನೂ, ನಾವು ನಿಮಗೆ ಆಹಾರ ಕೊಡ್ತೀವಿ, ವಿಸರ್ಜನಾ ಪದಾರ್ಥ ತೊಗೊಳ್ತೀವಿ. ಹೀಗೆಲ್ಲ ಗುಂಪುಗಳು ಕೆಲಸಗಳನ್ನು ಹಂಚ್ಕೊಳ್ತು. ಈ ಥರ ಕೆಲಸಗಳನ್ನು ಹಂಚ್ಕೊಂಡಾಗ ಏನಾಯಿತು ಅಂದರೆ, ಆ ಕೋಶಗಳೇ, ಇವಾಗ ರಕ್ಷಣಾ ಕೋಶಗಳೇ ನೋಡೋದಕ್ಕೆ ಒಂಥರ ಇರುತ್ತೆ, ಒಂದೇ ಥರ ಇರುತ್ತೆ, ಕೆಲಸಗಳು ಒಂದೇ ಥರ ಮಾಡುತ್ತೆ. ಈ ಥರ ಕೋಶಗಳು ಕೆಲಸಗಳನ್ನು ಹಂಚಿಕೊಂಡು ಗುಂಪು ಕೋಶಗಳು ಒಂದೇ ಮೂಲದಿಂದ ಹುಟ್ಟು ಬಂದಿರುತ್ತೆ. ಅದು ಒಂದೇ ರೀತಿಯ ರಚನೆ ಮತ್ತು ಒಂದೇ ರೀತಿಯ ಕಾರ್ಯವನ್ನು ಮಾಡುತ್ತೆ. ಆ ಥರ ಕೋಶಗಳನ್ನು ನಾವು ಅಂಗಾಂಶ ಅಂತ ಕರಿತೀವಿ. ಈ ಅಂಗಾಂಶಗಳ ಬಗ್ಗೆ ಜೀವಶಾಸ್ತ್ರದ ಒಂದು ಪ್ರತ್ಯೇಕ ವಿಭಾಗ ಇದೆ. ಅದನ್ನು ನಾವು ಅಂಗಾಂಶಶಾಸ್ತ್ರ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಹಿಸ್ಟಾಲಜಿ ಅಂತ ಕರಿತೀವಿ. ಇವತ್ತು ಅದರ ಬಗ್ಗೆನೇ ನಾವು ತಿಳ್ಕೊಳ್ತೀವಿ. ಅಂಗಾಂಶಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮುಂಚೆ, ಇದರ ರಚನಾ ಮತ್ತು ಕಾರ್ಯವಿನ್ಯಾಸಗಳು ತಿಳ್ಕೊಳ್ಳೋಕ್ಕೆ ಮುಂಚೆ, ಸಸ್ಯಗಳಲ್ಲೂ ಅಂಗಾಂಶಗಳಿದೆ, ಪ್ರಾಣಿಗಳಲ್ಲೂ ಅಂಗಾಂಶಗಳಿದೆ. ಹಾಗಾದರೆ ಇವೆರಡರ ಮಧ್ಯೆ ಏನು ವ್ಯತ್ಯಾಸ ಇದೆ ಅಂತ ನೋಡೋಣ. ಮೊದಲನೇದಾಗಿ ಸಸ್ಯಗಳನ್ನು ನೋಡಿದ್ರೆ ಚಲನೆಗೆ ಸಂಬಂಧಪಟ್ಟ ಹಾಗೆ ಅವು ಯಾವಾಗಲೂ ಅಚಲ, ಅವು ಸ್ಥಿರವಾಗಿರುತ್ತೆ, ಚಲಿಸೋದೇ ಇಲ್ಲ. ಎಲ್ಲೋ ಕೆಲವು ಭಾಗಗಳು ಚಲಿಸ್ಬೋದೇನೋ, ಅದು ಸೀಮಿತವಾದ ಚಲನೆ ಇರುತ್ತೆ. ಅವು ಚಲಿಸದೇ ಇರೋದ್ರಿಂದ ಅವುಗಳಿಗೆ ಶಕ್ತಿ ತುಂಬ ಖರ್ಚಾಗೋದಿಲ್ಲ, ಕಡಿಮೆ ಖರ್ಚಾಗುತ್ತೆ. ಅದೇ ಪ್ರಾಣಿಗಳಾದರೆ ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕಾಗತ್ತೆ. ಅದು ಓಡ್ತಾ ಇರೋದಕ್ಕೆ ಕಾರಣ, ಚಲನೆ ಮಾಡೋದಕ್ಕೆ ಆಹಾರ ಅನ್ವೇಷಣೆಗಿರ್ಬೋದು, ಬೇಟೆ ಆಡ್ತಾ ಇರ್ಬೋದು, ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ಕಿರ್ಬೋದು, ಶತ್ರುಗಳಿಂದ ರಕ್ಷಿಸ್ಕೋಬೇಕಲ್ವ ಅದಕ್ಕಿರ್ಬೋದು, ಆಶ್ರಯಕ್ಕಾಗಿರ್ಬೋದು. ಮಳೆ ಬಂತು, ಸೂರ್ಯನ ಪ್ರಖರ ಬಿಸಿಲು ಇದೆ, ಆಶ್ರಯ ಬೇಕಾಗತ್ತೆ. ಆಮೇಲೆ ಸಂತಾನೋತ್ಪತ್ತಿಗೆ, ಸಂಗಾತಿಯನ್ನು ಹುಡುಕಾಟ ಮಾಡೋದಕ್ಕೆ, ಇದಕ್ಕೆಲ್ಲದಕ್ಕೂ ಚಲನೆ ಬೇಕಾಗಿರೋದ್ರಿಂದ ಅವುಗಳಲ್ಲಿ ಶಕ್ತಿ ಅಧಿಕವಾಗಿ ಖರ್ಚಾಗುತ್ತೆ. ನೀವು ಸಸ್ಯಗಳಲ್ಲಿ ಬೆಳವಣಿಗೆ ನೋಡಿದ್ರೆ ಸೀಮಿತ ಪ್ರದೇಶಗಳಲ್ಲಿ ಮಾತ್ರ ನಿರ್ದಿಷ್ಟವಾದ ಬೆಳವಣಿಗೆಗಳಿರುತ್ತೆ. ಎಲ್ಲ ಭಾಗಗಳಲ್ಲೂ ಬೆಳವಣಿಗೆ ಕಾಣೋದಿಲ್ಲ. ಇವಾಗ ಈ ಚಿತ್ರದಲ್ಲಿ ನೀವು ನೋಡಿದ್ರೆ ಬೇರುಗಳಲ್ಲಿ ಗಡ್ಡೆಗಳು, ಏನು ಗಡ್ಡೆ? ಆಲೂಗಡ್ಡೆ ಬೆಳೀತಾ ಇದೆ. ಸೊ ಸಸ್ಯಗಳಲ್ಲಿ ಸೀಮಿತ ಕ್ಷೇತ್ರಗಳಲ್ಲಿ, ಸೀಮಿತ ಭಾಗಗಳಲ್ಲಿ, ನಿರ್ದಿಷ್ಟ ಅವಧಿಗಳಲ್ಲಿ ಮಾತ್ರ ಬೆಳವಣಿಗೆಯನ್ನು ಕಾಣ್ಬೋದು. ಕಾಂಡದಲ್ಲಿರ್ಬೋದು, ಎತ್ತರದಲ್ಲಿರಬಹುದು, ಇನ್ಯಾವುದರಲ್ಲಾದರೂ ಇರ್ಬೋದು. ಈ ಥರ ನಾವು ಬೆಳವಣಿಗೆಯನ್ನು ನಾವು ಅದರಲ್ಲಿ ನೋಡ್ಬೋದು. ಅದೇ ಪ್ರಾಣಿಗಳಲ್ಲಾದರೆ ಬೆಳವಣಿಗೆ ಏಕ ರೀತಿಯ ಬೆಳವಣಿಗೆ ಇರುತ್ತೆ. ಒಂದೇ ರೀತಿ ಬಹುತೇಕ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಮುಂದಿಂದು ಇಲ್ಲಿ ಒಂದು ಗಿಡ ನೋಡ್ತಾ ಇದ್ದೀರಾ, ಈ ಭಾಗಗಳನ್ನು ನೋಡ್ತಾ ಇದ್ದೀರಾ ನೋಡಿ. ಬೇರಿದೆ, ಕಾಂಡ ಇದೆ, ಎಲೆ ಇದೆ, ಹಣ್ಣು, ಕಾಯಿ, ಹೂವು, ಹೀಗೆಲ್ಲನೂ ನಾವು ಭಾಗಗಳು ಅಂತ ಕರಿತೀವಿ, ಅಂಗಗಳು ಅಂತ ಕರೆಯೋದಿಲ್ಲ. ಅಂದರೆ ಇವುಗಳಿಗೆ ಅಂಗಗಳಿರೋದಿಲ್ಲ, ಇವುಗಳಿಗೆ ಭಾಗಗಳು, ಅಂಗಾಂಶಗಳು ಇಷ್ಟೇ ಕೊನೆ. ಇದೆಲ್ಲ ನೋಡಿ, ಝೈಲಮ್ಮು, ಫ್ಲೋಯಮ್ಮು, ಇದೆಲ್ಲ ಸಸ್ಯಗಳಲ್ಲಿ ನೋಡ್ಬೋದು. ಆದರೆ ಪ್ರಾಣಿಗಳಲ್ಲಿ ಹಾಗಲ್ಲ. ನೋಡಿ ಏನೇನಿದೆ ಅಂತ ನೋಡಿ. ನಾನಿಲ್ಲಿ ನಿಮಗೆ ರಕ್ತನಾಳಗಳು ತೋರಿಸ್ತಾ ಇದ್ದೀನಿ. ರಕ್ತನಾಳಗಳು ಅಂದರೆ ರಕ್ತ ಪರಿಚಲನಾ ವ್ಯವಸ್ಥೆ ಇರುತ್ತೆ. ನೆಕ್ಸ್ಟು ಮೃದ್ವಸ್ಥಿ ಅಂಗಾಂಶ ಕಾಣಿಸ್ತಾ ಇದೆ, ಅಂದರೆ ಅಸ್ಥಿಪಂಜರ, ಮೂಳೆ ಅಂಗಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ. ಎಲುಬುಗೂಡಿದೆ, ಮುಂದಿಂದು ಅಂಗಗಳು, ಜಠರ ಕಾಣಿಸ್ತಾ ಇದೆ. ಇವೆಲ್ಲನೂ ಜೀರ್ಣಾಂಗ ವ್ಯವಸ್ಥೆಗೆ ಬರುತ್ತೆ. ಸೊ ಈ ಥರ ನಾವು ಹಲವಾರು ಅಂಗ ವ್ಯವಸ್ಥೆಗಳನ್ನು ಪ್ರಾಣಿಗಳಲ್ಲಿ ನೋಡ್ಬೋದು. ಆವಾಗ ಶಕ್ತಿಯ ವ್ಯಯ ಕೂಡ ಅಧಿಕ ಆಗುತ್ತೆ. ಇನ್ನು ಮುಂದಿನ ನೋಡಿದಾಗ ನೀವು ಆಹಾರ ಪದ್ಧತಿ, ಪೋಷಣಾ ಪದ್ಧತಿಗಳನ್ನು ನೋಡಿದಾಗ ಸಸ್ಯಗಳದ್ದು ಸರಳವಾದ ಪೋಷಣಾ ಪದ್ಧತಿ. ಸೂರ್ಯನ ಕಿರಣಗಳಿದ್ದರೆ ಮತ್ತು ನೀರು, ಕೆಲವು ಪೋಷಕಾಂಶಗಳಿದ್ದರೆ ಅವು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ಮಾಡಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಬಿಡುತ್ತೆ. ಆದರೆ ಪ್ರಾಣಿಗಳು ಹಾಗಲ್ಲ. ಅವುಗಳು ಆಹಾರದ ಮೂಲಗಳನ್ನು ಹುಡ್ಕೊಂಡು ಹೋಗಿ ಆಹಾರವನ್ನು ಪಡೆದು ನಂತರ ಅದನ್ನು ಜೀರ್ಣಿಸ್ಕೋಬೇಕಾಗುತ್ತೆ. ಆ ಜೀರ್ಣಿಸ್ಕೊಳ್ಳೋ ಕ್ರಿಯೆ ಬೇಕಾದಷ್ಟು ರೀತಿ ಇರುತ್ತೆ. ಆ ರೀತಿ ಮಾಡೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಅವುಗಳ ಜೀರ್ಣ ವ್ಯವಸ್ಥೆ ಹೊಂದಿಕೆ ಆಗಿರಬೇಕು. ಅದಕ್ಕೆ ಅವುಗಳಿಗೆ ಶಕ್ತಿ ಅಧಿಕವಾಗಿ ವ್ಯಯ ಆಗುತ್ತೆ. ಇದರಿಂದ ನಮ್ಗೆ ಅರ್ಥ ಆಗೋದು ಏನು ಅಂದರೆ, ಸಸ್ಯಗಳಲ್ಲಿ ಸರಳವಾದ ಜೀವನ ಕ್ರಿಯೆ ಇರುತ್ತೆ, ಆದರೆ ಪ್ರಾಣಿಗಳಲ್ಲಿ ತುಂಬ ಕ್ಲಿಷ್ಟಕರವಾದ ವ್ಯವಸ್ಥೆಗಳನ್ನು ಹೊಂದಿರುತ್ತೆ. ಆದ್ದರಿಂದನೇ ಸಸ್ಯಾಂಗಾಂಶ ಮತ್ತು
ಪ್ರಾಣಿ ಅಂಗಾಂಶ ಸಂಪೂರ್ಣವಾಗಿ ವಿಭಿನ್ನವಾಗಿ ಇರುತ್ತೆ. ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ ಹಾಗೂ ಕಾರ್ಯಗಳನ್ನು ಮಾಡುವ ಜೀವಕೋಶಗಳ ಗುಂಪನ್ನು ನಾವು ಅಂಗಾಂಶಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಪೇರೆನ್ಕೈಮಾ ಅಂಗಾಂಶ ಇದೆ, ಇದು ಸಸ್ಯ ಅಂಗಾಂಶ. ಮತ್ತು ಪ್ರಾಣಿ ಅಂಗಾಂಶಗಳನ್ನು ನೋಡ್ಬೋದು, ಇಲ್ಲಿ ಝೈಲಮ್ ಫ್ಲೋಯಮ್ ಎಲ್ಲ ಇದೆ, ಇದು ಸಸ್ಯ ಅಂಗಾಂಶ. ಆ ಕಡೆ ಪ್ರಾಣಿ ಅಂಗಾಂಶ ಇದೆ. ಈ ರೀತಿ ಅಂಗಾಂಶಗಳು ಬೇರೆ ಬೇರೆ ಥರ ಇರುತ್ತೆ. ಇವಾಗ ಮುಂದಿಂದು ಒಂದು ಸಣ್ಣ ಪ್ರಯೋಗನ ನೀವು ಮನೆಯಲ್ಲಿ ಮಾಡ್ಬೋದು. ನಾನಿದು ನಮ್ಮ ಶಾಲೆಯಲ್ಲಿ ಮಾಡಿದ್ದೆ, ತುಂಬ ಯಶಸ್ವಿಯಾಗಿ ಬಂತು. ಈ ಪ್ರಯೋಗ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ 2 ಹೂಜಿಗಳನ್ನು ತೊಗೊಳ್ಳಿ. ಗಾಜಿಂದು ಲೋಟ ಆದರೂ ತೊಗೋಬೋದು, ತೊಂದರೆ ಇಲ್ಲ. ಗಾಜಿನ ಲೋಟ ಇಲ್ಲದೆ ಇದ್ದರೂ ಸ್ಟೀಲ್ ಲೋಟ ಆದರೂ ತೊಗೊಳ್ಳಿ, ತೊಂದರೆ ಇಲ್ಲ. ಅದಕ್ಕೆ ನೀರನ್ನು ತುಂಬಿ ಅದರಲ್ಲಿ ಈರುಳ್ಳಿ ಗಡ್ಡೆಗಳು, ಬೇರು ನೀರನ್ನು ತಾಕೋ ಹಾಗೆ ಇಡಿ. ಇಟ್ಟ ಮೇಲೆ ದಾಖಲೆಗಳನ್ನು ಮಾಡ್ಕೋಬೇಕಾಗತ್ತೆ. ನೀವು ಇಟ್ಟ ಮೇಲೆ ಮೊದಲನೇ ದಿನ ಬೇರು ಎಷ್ಟು ಬೆಳೆದಿದೆ ನೋಡ್ಕೊಳ್ಳಿ, 2ನೇ ದಿನ ಬೇರು ಎಷ್ಟು ಬೆಳೆದಿದೆ, 3ನೇ ದಿನ ಎಷ್ಟು ಬೆಳೆದಿದೆ, 4ನೇ ದಿನ ಏನು ಬೆಳೆದಿದೆ ಬೇರು, ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ 4ನೇ ದಿನನೋ 5ನೇ ದಿನನೋ ಒಂದು ಕತ್ತರಿಯಲ್ಲಿ ಒಂದು ಗಾಜಿನ ಜಾಡಿಯಲ್ಲಿರುವಂತಹ ಬೇರುಗಳನ್ನು ಕತ್ತರಿಸಿ, ಸ್ವಲ್ಪ ಕತ್ತರಿಸಿ, ತುದಿಯಲ್ಲಿ 1 ಸೆಂಟಿಮೀಟ್ರಷ್ಟು ಕತ್ತರಿಸಿ. ಕತ್ತರಿಸಿದ ಮೇಲೆ ಮತ್ತೆ ನೀವು ಗಮನಿಸೋದಕ್ಕೆ ಶುರು ಮಾಡಿ. 5ನೇ ದಿನ ಏನಾಯಿತು, 6ನೇ ದಿನ ಏನಾಯಿತು, ಈ ಥರ ಎಲ್ಲ ವೀಕ್ಷಣೆಯನ್ನು ಮಾಡಿ ನೀವು ದಾಖಲೆಗಳನ್ನು ಮಾಡ್ಕೊಳ್ಳಿ. ಈ ಥರ ದಾಖಲೆ ಮಾಡ್ಕೋಬೋದು. ಏನಾಗಿದೆ, ಎಷ್ಟು ಉದ್ದ ಇದೆ ಅನ್ನೋದನ್ನು ಪಟ್ಟಿ ಮಾಡ್ಕೋಬೋದು. 5ನೇ ದಿನ ನೀವು ಕತ್ತರಿಸಾದ್ಮೇಲೆ ಏನಾಗಿದೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಮೊದಲನೇ ಗಾಜಿನ ಜಾಡಿಯಲ್ಲಿ ನೀವಿಟ್ಟಿರೋ ಬೇರುಗಳು ಇನ್ನೂ ಮುಂದುವರೆದಿದೆ, ಚೆನ್ನಾಗಿ ಬೆಳೆದಿದೆ. ಆದರೆ 2ನೇದರಲ್ಲಿ ನೀವು ಎಲ್ಲಿ ಕತ್ತರಿಸಿದ್ರೋ ಅಲ್ಲೇ ಇದೆ. ಏನಿರ್ಬೋದು ಇದಕ್ಕೆ ಕಾರಣ? ನೀವು ಎಲ್ಲಿ ಕತ್ತರಿಸಿದ್ದೀರಾ ಅಂದರೆ, ಯಾವ ಭಾಗದಲ್ಲಿ ಬೇರು ಬೆಳೀಬೇಕಾಗಿತ್ತೋ ಬೆಳೀತಾ ಇರೋ ಭಾಗನ ನೀವು ಕತ್ತರಿಸಿದ್ದೀರಾ. ಅಂದರೆ ಬೆಳೀತಾ ಇರೋ ಭಾಗದಲ್ಲಿ ಏನೋ ವಿಶೇಷವಾದ ಅಂಗಾಂಶ ಇದೆ, ಅದನ್ನೇ ಬೆಳವಣಿಗೆ ಅಂಗಾಂಶ ಅಂತ ಕರಿತೀವಿ. ನೋಡಿ, ಇಲ್ಲಿ ನಾನು ಮೊಳಕೆ ಕಾಳುಗಳನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಇಲ್ಲಿ ಮೊಳಕೆ ಕಾಳಲ್ಲಿ ಬಿಳಿ ಬಿಳಿದಾಗಿ ಬಂದಿದೆಯಲ್ಲ, ಆ ತುದಿಯಲ್ಲಿರೋದು ಇದನ್ನು ವರ್ಧನ ಅಂಗಾಂಶ ಅಂತೀವಿ. ಇದು ಸಸ್ಯಗಳ ಬೇರುಗಳು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ವರ್ಧನ ಅಂಗಾಂಶ ಅತ್ಯಂತ ಪ್ರಾಥಮಿಕವಾದ ಒಂದು ಅಂಗಾಂಶ. ಎಲ್ಲೆಲ್ಲಿರುತ್ತೆ ಈ ವರ್ಧನ ಅಂಗಾಂಶ ನೋಡೋಣ. ನೋಡಿ, ಇಲ್ಲಿ ಒಂದು ಗಿಡ ತೋರಿಸಿದ್ದೀನಿ. ಯಾವಾಗಲೂ ಸಸ್ಯದ ಬೇರುಗಳ ತುದಿಯಲ್ಲಿ ಈ ಅಂಗಾಂಶ ಇರುತ್ತೆ, ಮತ್ತು ಕಾಂಡಗಳ ತುದಿಯಲ್ಲಿರುತ್ತೆ ಈ ಅಂಗಾಂಶ, ಬೆಳವಣಿಗೆ ಅಂಗಾಂಶ. ನೆಕ್ಸ್ಟು ಮೊಗ್ಗಿನಲ್ಲಿ ಕೂಡ ನಾವು ಈ ಅಂಗಾಂಶವನ್ನು ನೋಡ್ಬೋದು. ಈ ಅಂಗಾಂಶ ಎಲ್ಲ ತುದಿಗಳಲ್ಲಿರೋದ್ರಿಂದ ತುದಿವರ್ಧನ ಅಂಗಾಂಶ ಅಂತ ಕರಿತೀವಿ. ಬೇರುಗಳ ತುದಿಯಲ್ಲಿದ್ದರೆ ಬೇರು ಆಳವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಕಾಂಡದ ತುದಿಯಲ್ಲಿದ್ದರೆ ಕಾಂಡ ಎತ್ತರವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಮೊಗ್ಗು ಅಲ್ಲೆಲ್ಲ ಇದ್ದರೆ ಅಲ್ಲಿ ಹೂವು, ಹಣ್ಣು, ಕಾಯಿ ಅದೆಲ್ಲ ಬರೋದಕ್ಕೆ ಸಹಾಯ ಮಾಡುತ್ತೆ. ಇದು ತುದಿವರ್ಧನ ಅಂಗಾಂಶ. ನೋಡಿ, ಒಂದು ಎಲೆಯ ಕಾಂಡವನ್ನು ಕತ್ತರಿಸಿದಾಗ ಆ ಕಾಂಡದಲ್ಲಿ ಸುತ್ತಲೂ ಗುಂಡಿಗೆ ಏನೇನೋ ಕಾಣಿಸ್ತಾ ಇದೆಯಲ್ಲ ಉಂಗುರಾಕಾರದಲ್ಲಿ, ಅದನ್ನು ನಾಳಕೂರ್ಚಗಳು ಅಂತ ಕರಿತೀವಿ. ಇದರಲ್ಲಿ ನೀರು ಮತ್ತು ಆಹಾರ ಸಾಗಾಣಿಕೆ ಮಾಡೋ ಅಂಗಾಂಶಗಳ ಮಧ್ಯದಲ್ಲಿ ಬೆಳವಣಿಗೆ ಅಂಗಾಂಶ ಇರುತ್ತೆ. ಕಾಂಡದ ಸುತ್ತಲೂ ಬೆಳವಣಿಗೆ ಅಂಗಾಂಶ ಇದ್ದರೆ, ಬೆಳೀತಾ ಇದ್ದರೆ ಕಾಂಡ ಏನಾಗುತ್ತೆ, ಕಾಂಡದ ಸುತ್ತಳತೆ ಬೆಳೆಯುತ್ತೆ. ಕಾಂಡ ಹೀಗೆ ದಪ್ಪವಾಗ್ತಾ ಹೋಗ್ತಾ. ಸೊ ಈ ಥರ ಅಂಗಾಂಶ ಸುತ್ತಲೂ ಇರೋದನ್ನು ಬೆಳೆಯೋದಕ್ಕೆ ಸಹಾಯ ಮಾಡೋದ್ರಿಂದ ಇದನ್ನು ಪಾರ್ಶ್ವವರ್ಧನ ಅಂಗಾಂಶ ಅಂತ ಕರಿತೀವಿ. ಎಲೆಗಳ ಮಧ್ಯದಲ್ಲಿರುವಂತಹ ಭಾಗವನ್ನು ಗೆಣ್ಣು ಅಂತ ಕರಿತೀವಿ. ಈ ಥರ ಎಲೆಗಳ ಮಧ್ಯೆ ಇರುವಂತಹ ಭಾಗವನ್ನು ಅಂತರಗೆಣ್ಣು ಅಂತ ಕರಿತೀವಿ. ಇದನ್ನು ನಾವು ಇಲ್ಲಿರುವಂತಹ ವರ್ಧನ ಅಂಗಾಂಶವನ್ನು ಅಂತರಗೆಣ್ಣು ಅಂಗಾಂಶ ಅಂತ ಕರಿತೀವಿ. ಕಾಂಡದ ಉದ್ದ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಮುಂದೆಂದು ವರ್ಧನ ಅಂಗಾಂಶ ಎಲ್ಲೆಲ್ಲಿದೆ ಅಂತ ನೋಡಿದ್ರಿ, ಏನೇನು ಕೆಲಸ ಮಾಡುತ್ತೆ ಅಂತಲೂ ನೋಡಿದ್ರಿ. ಈ ವರ್ಧನ ಅಂಗಾಂಶ ನೋಡೋದಕ್ಕೆ ಹೇಗಿದೆ ಅಂದರೆ, ನೋಡಿ, ಒತ್ತೊತ್ತಾದ ಜೋಡಣೆ ಇರುತ್ತೆ. ಕೋಶ ಭಿತ್ತಿ ತುಂಬ ತೆಳ್ಳಗಿರುತ್ತೆ. ಸದಾಕಾಲ ಕೋಶ ವಿಭಜನೆ ಆಗ್ತಾ ಇರೋದನ್ನು ನೀವು ಕಾಣ್ತಾ ಇದ್ದೀರ. ನೋಡಿ, ಅಂತರ್ಕೋಶೀಯ ಅವಕಾಶಗಳು ಅಂದರೆ ಒಂದು ಕೋಶ ಇನ್ನೊಂದು ಕೋಶದ ಮಧ್ಯೆ ಜಾಗಗಳು
ಇರೋದೇ ಇಲ್ಲ. ನೆಕ್ಸ್ಟು ಏನಾಗುತ್ತೆ ಅಂದರೆ, ಕೋಶಗಳು ವರ್ಧನ ಅಂಗಾಂಶದಲ್ಲಿದ್ದಾಗ ಅದು ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಾ ಇರೋ ಲೆಕ್ಕ. ಪ್ರೈಮರಿ ಹೈಸ್ಕೂಲ್ ಆದಮೇಲೆ ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕೆಲವರು ಆರ್ಟ್ಸು, ಕಾಮರ್ಸು, ಸೈನ್ಸು, ಡಿಪ್ಲೊಮೊ, ಈ ಥರ ಬೇರೆ ಬೇರೆ ಹೋಗ್ತಾರೆ. ಹಾಗೆ ಕೋಶಗಳು ವರ್ಧನ ಅಂಗಾಂಶ ಇದ್ದಾಗ ಒಂದು ಸಮಯದಲ್ಲಿ ಕೋಶ ವಿಭಜನೆ ಆಗುವ ಸಾಮರ್ಥ್ಯವನ್ನು ಅದು ಕಳ್ಕೊಂಡ್ಬಿಡುತ್ತೆ. ಯಾವಾಗ ಕೋಶ ವಿಭಜನಾ ಸಾಮರ್ಥ್ಯ ಕಳ್ಕೊಳ್ಳುತ್ತೋ ಅವುಗಳಿಗೆ ಆದಂಥ ನಿರ್ದಿಷ್ಟ ಕಾರ್ಯಗಳು ಬಂದ್ಬಿಡುತ್ತೆ. ಯಾವಾಗ ಅದು ನಿರ್ದಿಷ್ಟವಾದ ಕಾರ್ಯಗಳು ಮಾಡೋದಕ್ಕೆ ಶುರುವಾಗುತ್ತೋ ಆವಾಗ ಅದನ್ನು ನಾವು ಶಾಶ್ವತ ಅಂಗಾಂಶ ಅಂತ ಕರಿತೀವಿ. ಆವಾಗ ತನ್ನದೇ ಆದ ಕಾರ್ಯಗಳನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಈ ರೀತಿ ಶಾಶ್ವತ ಅಂಗಾಂಶಗಳು ಮುಖ್ಯವಾಗಿ 2 ಬಗೆ ಇರುತ್ತೆ. ಒಂದು ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಈ ಸರಳ ಶಾಶ್ವತ ಅಂಗಾಂಶ ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಕೋಶಗಳು ಒಂದೇ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಸಂಕೀರ್ಣ ಶಾಶ್ವತ ಹಾಗಲ್ಲ. ಅವಶ್ಯಕತೆಗೆ ಅನುಗುಣವಾಗಿ ಜೀವ ವಿಕಾಸದಲ್ಲಿ ಹಲವಾರು ಬಗೆಗಳಾಗಿರುತ್ತೆ. ಈ ಹಲವಾರು ಬಗೆಗಳು ಹಲವಾರು ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಈ ಸರಳ ಶಾಶ್ವತ ಅಂಗಾಂಶ ಸದಾ ವಿಭಜನಾಸಕ್ತವಾಗಿರುತ್ತೆ, ಅದು ವಿಭಜನಾ ಸಾಮರ್ಥ್ಯವನ್ನು ಕಳ್ಕೊಂಡಿರೋದಿಲ್ಲ. ಸಂಕೀರ್ಣ ಶಾಶ್ವತದಲ್ಲಿ ವಿಭಜನಾ ಸಾಮರ್ಥ್ಯ ಪ್ರೌಢಾವಸ್ಥೆ ತಲುಪ್ತಾ ಕಳ್ಕೊಳ್ಳುತ್ತೆ. ಸೊ ಇವಾಗ ಹಾಗಾದರೆ ಈ ಶಾಶ್ವತ ಅಂಗಾಂಶದಲ್ಲಿ ಕೋಶಭಿತ್ತಿಯು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದಾಗ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿರುತ್ತೆ. ಸೆಲ್ಯುಲೋಸ್ ಅಂದರೆ ಇವಾಗ ನೋಡಿ, ಕೋಶಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಆ ಕೋಶಗಳಲ್ಲಿ ಈ ಸೆಲ್ಯುಲೋಸ್ ಅನ್ನೋದು ಸಿಮೆಂಟ್ ಥರ. ಸಿಮೆಂಟ್ ಇದ್ದರೆ ಬಲ ಬರುತ್ತೆ. ಹಾಗೆ ಇನ್ನೂ ಹಲವಾರು ಇರುತ್ತೆ. ಹೆಮಿಸೆಲ್ಯುಲೋಸ್ ಇರ್ಬೋದು. ಕೋಶಗಳ ಗೋಡೆಗಳು ಅಂದರೆ ಕೋಶ ಭಿತ್ತಿನಲ್ಲಿ ಪೆಕ್ಟಿನ್ ಇದೆ, ಲಿಗ್ನಿನ್ ಇರುತ್ತೆ. ಇವಾಗ ನಾನು ಮೊದಲನೇ ಕೋಶ ಸರಳ ಶಾಶ್ವತ ಅಂಗಾಂಶದಲ್ಲಿ ಮೊದಲನೇ ಅಂಗಾಂಶ ಪೇರೆನ್ಕೈಮ ಅಂಗಾಂಶಕ್ಕೆ ಬರೋಣ. ಇದರ ಆಕಾರ ವೃತ್ತಾಕಾರ ಇರ್ಬೋದು, ದುಂಡಾಕಾರ ಇರ್ಬೋದು, ಚೌಕಾಕಾರ ಇರ್ಬೋದು, ಸಿಲಿಂಡರ್ ಆಕಾರ ಇರ್ಬೋದು, ಸ್ತಂಭಾಕೃತಿ ಇರ್ಬೋದು, ಷಡ್ಭುಜಾಕೃತಿ ಇರ್ಬೋದು, ಪಂಚಭುಜಾಕೃತಿ ಇರ್ಬೋದು, ನಕ್ಷತ್ರಾಕಾರ ಇರ್ಬೋದು, ನಿರ್ದಿಷ್ಟ ಆಕಾರ ಇಲ್ಲದೇನೂ ಇರ್ಬೋದು. ಈ ಪೇರೆನ್ಕೈಮ ಅಂಗಾಂಶ ಇವು ಜೀವಂತ ಕೋಶಗಳಿಂದ ಮಾಡಲ್ಪಟ್ಟಿದೆ. ಸಡಿಲವಾದ ಜೋಡಣೆ ಇದೆ, ಅಂದರೆ ಕೋಶಗಳ ಮಧ್ಯೆ ಗ್ಯಾಪ್ ಅಥವಾ ಜಾಗ ಇದೆ. ಆಮೇಲೆ ನೋಡಿ, ಬೇಕಾದಷ್ಟು ಕಾಣಿಸ್ತಾ ಇದೆ ನಿಮಗೆ. ನಂತರ ಈ ಕೋಶಗಳಲ್ಲಿ ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿದೆ. ಅಂದರೆ ಇದು ಆಧಾರ ಅಷ್ಟೊಂದೇನು ಕೊಡೋದಿಲ್ಲ, ಆದ್ದರಿಂದ ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿದೆ. ಇದು ಕೋಶರಸ ಸುಮಾರಾಗಿರುತ್ತೆ. ನೋಡಿ ಕಾಣಿಸ್ತಾ ಇದೆ ನೋಡಿ. ಪೇರೆನ್ಕೈಮ ಏನೇನು ಕೆಲಸ ಮಾಡುತ್ತೆ? ಇದು ಮುಖ್ಯವಾಗಿ ಮೃದುವಾದ ಭಾಗಗಳಲ್ಲಿ ಇರುತ್ತೆ. ಅಂದರೆ ವರ್ಧನ ಅಂಗಾಂಶದ ಪಕ್ಕದಲ್ಲೇ ಇರುತ್ತೆ, ತುದಿಗಳ ಪಕ್ಕದಲ್ಲಿರುತ್ತೆ. ಅದಕ್ಕೆ ಇದು ಆಧಾರವನ್ನು ಕೊಡ್ತಾ ಇರುತ್ತೆ, ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಇರುತ್ತೆ, ತಾತ್ಕಾಲಿಕವಾಗಿ ಸಂಗ್ರಹ ಮಾಡುತ್ತೆ. ನೀರನ್ನು ಕೂಡ ತಾತ್ಕಾಲಿಕವಾಗಿ ಸಂಗ್ರಹ ಮಾಡುತ್ತೆ. ಕೆಲವು ಸಾರಿ ಕೆಲವು ಭಾಗಗಳಿದ್ದರೆ ಆ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಈ ಉದಾಹರಣೆಗೆ ಇಲ್ಲೊಂದು ಕೋಶಗಳನ್ನು ಇದು ನೋಡಿ. ಇದು ಎಲ್ಲಿ ವಾಸ ಮಾಡ್ತಾ ಇರುವಂಥ ಸಸ್ಯಗಳು? ಏನಿದು? ತಾವರೆ, ಕರೆಕ್ಟ್. ಇನ್ನೊಂದು ನೋಡಿ, ಇಲ್ಲಿ ನೈದಿಲೆ ಇದೆ. ಇನ್ನೊಂದು ನೋಡಿ, ಇವೆಲ್ಲ ಎಲ್ಲಿ ವಾಸ ಮಾಡ್ತಾ ಇದೆ ಮಕ್ಕಳೇ? ಹೌದು, ನೀರಲ್ಲಿ. ಜಲಸಸ್ಯಗಳಿವೆಲ್ಲನೂ. ಜಲಸಸ್ಯ ಅಂದರೆ ಎಲೆಗಳೆಲ್ಲ ಹೇಗಿದೆ? ನೀರಲ್ಲಿ ಮುಳುಗೋಗಿದೆಯಾ? ಇಲ್ಲ, ತೇಲ್ತಾ ಇದೆ. ಯಾವುದೇ ವಸ್ತು ನೀರಲ್ಲಿ ತೇಲಬೇಕು ಅಂದರೆ ಹಗುರವಾಗಿರಬೇಕು ಅಂದರೆ ಅಲ್ಲಿ ಗಾಳಿ ತುಂಬಿರಬೇಕು. ಸೊ ಇಲ್ಲಿ ಪೇರೆನ್ಕೈಮ ಅಂಗಾಂಶದಲ್ಲಿ ಗಾಳಿ, ಏರ್ ತುಂಬಿರೋದ್ರಿಂದ ಈ ವಿಶೇಷವಾದ ಪೇರೆನ್ಕೈಮವನ್ನು ನಾವು ಏರನ್ಕೈಮ ಅಂತ ಕರಿತೀವಿ. ಇದು ಒಂದು ರೀತಿಯ ಪೇರೆನ್ಕೈಮ. ಇನ್ನೊಂದಿದೆ ನೋಡಿ, ಇಲ್ಲಿ ಕೋಶಗಳು ಕಾಣಿಸ್ತಾ ಇದೆಯಲ್ವಾ? ಹಸಿರಾಗಿ ಕಾಣಿಸ್ತಾ ಇದೆ. ಕಾರಣ ಏನು ಅಂದರೆ ಕ್ಲೋರೋಪ್ಲಾಸ್ಟ್ ಇದೆ. ಕ್ಲೋರೋಪ್ಲಾಸ್ಟ್ ಇದ್ದರೆ ಏನು ಕೆಲಸ ಮಾಡುತ್ತೆ? ಆಹಾರವನ್ನು ತಯಾರು ಮಾಡುತ್ತೆ. ಪತ್ರ ಹರಿತಿದೆ. ಸೊ ಆದ್ದರಿಂದ ಇಲ್ಲೇನಾಗುತ್ತೆ ಅಂದರೆ ಎಲ್ಲೆಲ್ಲಿ ಕ್ಲೋರೋಪ್ಲಾಸ್ಟು ಇದ್ದು ಅದು ಆಹಾರವನ್ನು ತಯಾರು ಮಾಡೋದಕ್ಕೆ ಈ ಪೇರೆನ್ಕೈಮ ಸಹಾಯ ಮಾಡುತ್ತೋ ಆವಾಗ ಅದನ್ನು ನಾವು ಕ್ಲೋರೆನ್ಕೈಮ ಅಂತ ಕರಿತೀವಿ. ಇದು ಒಂದು ರೀತಿಯ ಪೇರೆನ್ಕೈಮ. ಇವಾಗ ಪೇರೆನ್ಕೈಮ ಬಗ್ಗೆ ತಿಳ್ಕೊಂಡ್ವಲ್ಲ, ಎಲ್ಲಿದೆ, ಹೇಗಿದೆ, ಏನು ಕೆಲಸ ಮಾಡುತ್ತೆ ನೋಡಿದ್ರಿ. ಮುಂದಿಂದು ಕೋಲನ್ಕೈಮ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಕೋಲನ್ಕೈಮ ಕೋಶಗಳನ್ನು
ನೋಡ್ತಾ ಇದ್ದೀರಾ. ಅಂತರ್ಕೋಶೀಯ ಅವಕಾಶಗಳು ಇಲ್ಲ. ನೋಡಿ, ಅಲ್ಲಿ ಮೂಲೆಗಳು ಸಂಧಿಸೋ ಕಡೆ ದಪ್ಪವಾದ ಕೋಶಭಿತ್ತಿ ಇರುತ್ತೆ. ಇವಾಗ ಮನೆಗಳಲ್ಲಿ ಗೋಡೆಗಳೆಲ್ಲ ಕಟ್ಟಿದರೆ ಗೋಡೆಯ ಮೂಲೆಗಳು ದಪ್ಪ ಇರುತ್ತೆ. ಒಂದೊಂದು ಸಾರಿ ಅದರಲ್ಲಿ ಪಿಲ್ಲರ್ಗಳು ಅದು ಇದು ಇರಬೇಕು ಅಂತ ಕಬ್ಬಿಣದ ಸರಳುಗಳನ್ನು ಕೂಡ ಕೊಟ್ಟಿರ್ತಾರೆ ಸಪೋರ್ಟ್ಗೆ. ಆ ಥರ ಇದು ಮೃದು ಭಾಗಗಳಲ್ಲಿ ಆಧಾರ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಎಲೆ ಇದೆಯಲ್ಲ ಮಕ್ಕಳೇ, ಎಲೆಯಲ್ಲಿ ಸೆಂಟ್ರಲ್ ಒಂದು ಭಾಗ ಇರುತ್ತಲ್ಲ, ನಾಳ ಅಂತೀವಿ, ಅದು ಮುರಿದೋದ್ರೆ ಏನಾಗುತ್ತೆ, ಎಲೆ ಜೋತು ಬಿದ್ದೋಗುತ್ತೆ. ಈಗ ಬಾಳೆ ಎಲೆ ತೊಗೊಂಡ್ರಿ, ಸೆಂಟ್ರಲ್ಲಿ ಏನಾದರೂ ಕಟ್ಟಾಗ್ಬಿಟ್ರೆ ಏನಾಗುತ್ತೆ, ಎಲೆ ನೇತಾಡುತ್ತೆ. ಅಂದರೆ ಇದು ಎಳೆಯ ಭಾಗಗಳಿಗೆ ಆಧಾರ ಕೊಡ್ತಾ ಇರುತ್ತೆ. ಇದು ಒಂದು ರೀತಿಯ ಆಧಾರ ಅಂಗಾಂಶನೇ. ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲೂ ಅಷ್ಟೇ ಮೂಲೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಮೂಲೆಗಳಲ್ಲಿ ದಪ್ಪ ಇರೋದು ಕಾಣಿಸ್ತಾ ಇದೆಯಾ ಮಕ್ಕಳೇ? ಇವಾಗ ಮುಂದಿನ ಅಂಗಾಂಶ ತಿಳ್ಕೊಳ್ಳೋಣ. ಇದು ಇನ್ನೊಂದು ಅತ್ಯಂತ ಕ್ಲಿಷ್ಟವಾದಂಥ ಸರಳ ಅಂಗಾಂಶದಲ್ಲಿ ಇರುವಂಥದ್ದು ನೋಡಿ. ಇದನ್ನು ನಾವು ಸ್ಕ್ಲೀರನ್ ಕೈಮಾ ಅಂತ ಕರಿತೀವಿ. ಈ ಸ್ಕ್ಲೀರನ್ ಕೈಮಾನಲ್ಲಿ ನೀವು ಗಮನಿಸಿದ್ರೆ ಕೋಶಭಿತ್ತಿ ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡಿ, ಕಾಣಿಸ್ತಾ ಇದೆಯಾ? ಕೋಶಭಿತ್ತಿ ತುಂಬ ದಪ್ಪ ಇರುತ್ತೆ. ಇದರಲ್ಲಿ ಪೆಕ್ಟಿನ್, ಲಿಗ್ನಿನ್, ಸುಬೇರಿನ್ ಈ ಥರ ಬೇಕಾದಷ್ಟು ಸಿಮೆಂಟ್ ಥರ ಅಂತ ಇರೋವಂಥದ್ದು ಇರುತ್ತೆ. ನೋಡಿ, ನಿಮಗೇನಾದರೂ ಸುಮ್ಮನೆ ಆಚೆಗೆ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಅಂತ ಹೇಳ್ತೀನಿ, ನಿಂತ್ಕೊಳ್ತೀರ. 1 hour ನಿಂತ್ಕೊಳ್ಳಿ ಅಂತೀನಿ, ಕಷ್ಟ ಆಗುತ್ತೆ. ಇಡೀ ದಿನ ನಿಂತ್ಕೊಳ್ಳಿ ಅಂದರೆ ಸಾಧ್ಯವೇ ಇಲ್ಲ. ಆದರೆ ಗಿಡ ಮರಗಳು ಸಾವಿರಾರು ವರ್ಷ ಅಚಲವಾಗಿ ನಿಂತಿರುತ್ತೆ. ಅಷ್ಟು ನಿಂತಿರಬೇಕಾದ್ರೆ ಅದು ಸಾಮರ್ಥ್ಯ ಇರಬೇಕಲ್ಲ, ಆ ದೃಢತೆಯನ್ನು ಕೊಡೋದ್ರಲ್ಲಿ ಇದು ಒಂದು ಅಂಗಾಂಶ. ಇದು ಆಧಾರವನ್ನು ಕೊಡ್ತಾ ಇರುತ್ತೆ. ನೋಡಿ, ಇಲ್ಲಿ ಕೋಶಭಿತ್ತಿ ದಪ್ಪ ಇದೆ ಅಲ್ವಾ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಕೋಶಭಿತ್ತಿ ಇನ್ನೂ ದಪ್ಪ ಆಗಿಬಿಡುತ್ತೆ. ಈ ನ್ಯೂಕ್ಲಿಯಸ್ಸು ಆಮೇಲೆ ಕೋಶರಸ ಎಲ್ಲ ಕಳೆದುಕೊಂಡ್ಬಿಡುತ್ತೆ. ಕಳೆದುಕೊಂಡ್ಬಿಟ್ಟು ನಿರ್ಜೀವ ಆಗಿಬಿಡುತ್ತೆ, ಒಂಥರ ಗಟ್ಟಿ ಆಗಿಬಿಡುತ್ತೆ. ಅದನ್ನು ನಾವು ಸ್ಕ್ಲೀರೈಡ್ಗಳು ಅಂತೀವಿ. ಈ ಸ್ಕ್ಲೀರೈಡ್ಗಳು ಆಧಾರವನ್ನು ಕೊಡ್ತಾ ಇರುತ್ತೆ. ಇಷ್ಟು ಗಟ್ಟಿಯಾದ ಭಾಗಗಳು ಹೇಗಿರುತ್ತೆ ಅಂದರೆ ನೀವೇ ನೋಡಿ, ಯಾವುದರಲ್ಲಿದೆ ಅಂತ ನೋಡಿ, ತೆಂಗಿನ ಕವಚದಲ್ಲಿರುತ್ತೆ. ಹಣ್ಣು ಕಾಯಿಗಳ ಗಟ್ಟಿ ಕವಚಗಳಲ್ಲಿ ಇರುವಂಥ ಭಾಗ ಇದು ನೋಡಿ. ಬಾದಾಮಿ ಕವಚ ನೀವು ನೋಡ್ತಾ ಇದ್ದೀರ. ಇನ್ನೂ ಬೇಕಾದಷ್ಟು ಕಡೆ ಗಟ್ಟಿಯಾಗಿ ಹಣ್ಣು ಕಾಯಿಗಳು ಬೀಜಗಳದು ಕವಚಗಳಲ್ಲಿ ಇದನ್ನು ನಾವು ಕಾಣ್ಬೋದು. ಆಮೇಲೆ ತೆಂಗಿನ ನಾರು ಅದರಲ್ಲೆಲ್ಲ ಇರುತ್ತೆ. ಅದನ್ನು ಹಗ್ಗ, ಗೋಣಿ ಚೀಲ, ಇನ್ನು ಬೇಕಾದಷ್ಟು ಈ ಥರ ನಾವು ಇವುಗಳನ್ನು ಉಪಯೋಗಿಸ್ಕೋಬೋದು. ಇದು ಸ್ಕ್ಲೀರನ್ ಕೈಮಾ ಅಂಗಾಂಶದ ಬಗ್ಗೆ. ಅರ್ಥ ಆಗಿದೆಯಲ್ಲ ಮಕ್ಕಳೇ? ಇವಾಗ ನಾವಿಷ್ಟೊತ್ತು ತಿಳ್ಕೊಂಡಿರೋದನ್ನು ಸ್ವಲ್ಪ ಪುನರ್ಮನನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಏಕಕೋಶೀಯ ಜೀವಿ ಅಂದರೆ ಏನು ಅಂದರೆ ನೋಡೋಣ. ದೇಹದ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವಿರುವ ಒಂದೇ ಒಂದು ಜೀವಕೋಶವನ್ನು ಏಕಕೋಶ ಜೀವಿ ಅಂತ ಕರಿತೀವಿ. ಮುಂದಿಂದು ಒಂದು ನಿರ್ದಿಷ್ಟವಾದ ಮೂಲದಿಂದ ಬಂದು ಒಂದೇ ರೀತಿಯ ರಚನೆ ಹಾಗೂ ಕಾರ್ಯಗಳನ್ನು ಮಾಡುವ ಜೀವಕೋಶಗಳ ಸಮೂಹಕ್ಕೆ ಅಂಗಾಂಶ ಅಂತ ಕರಿತೀವಿ. ಮುಂದಿಂದು ಈ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ ಸಸ್ಯಗಳಲ್ಲಿ ಚಲನೆ ಮತ್ತು ಶಕ್ತಿ ನೋಡಿದಾಗ ಸಸ್ಯಗಳು ಅಚಲವಾಗಿರುತ್ತೆ, ಕಡಿಮೆ ಶಕ್ತಿಯನ್ನು ವ್ಯಯ ಮಾಡುತ್ತೆ. ಪ್ರಾಣಿಗಳು ಆಹಾರ, ಸಂಗಾತಿ ಮತ್ತು ಆಶ್ರಯಕ್ಕಾಗಿ ಚಲನೆಯನ್ನು ಮಾಡುತ್ತೆ, ಅಧಿಕ ಶಕ್ತಿ ಖರ್ಚಾಗತ್ತೆ. ಸಸ್ಯಗಳಲ್ಲಿ ಬೆಳವಣಿಗೆ ನೋಡಿದಾಗ ಕೆಲವು ಭಾಗಗಳಲ್ಲಿ ಮಾತ್ರ ನಾವು ಬೆಳವಣಿಗೆ ನೋಡ್ತೀವಿ. ಪ್ರಾಣಿಗಳಲ್ಲಿ ಏಕರೂಪವಾಗಿ ಬಹುತೇಕವಾಗಿ ಏಕರೂಪವಾಗಿರುವಂಥ ಬೆಳವಣಿಗೆಯನ್ನು ನೋಡ್ತೀವಿ. ನೆಕ್ಸ್ಟು ರಚನಾ ವಿನ್ಯಾಸವನ್ನು ನೋಡಿದಾಗ ಸಸ್ಯಗಳ ಭಾಗಗಳು ಮತ್ತು ಅಂಗಾಂಶಗಳ ವಿಂಗಡಣೆ ಆಗಿರುತ್ತೆ. ಪ್ರಾಣಿಗಳಲ್ಲಿ ಹಂಗಲ್ಲ, ಅಂಗ ಮತ್ತು ಅಂಗವ್ಯವಸ್ಥೆಗಳನ್ನು ನೋಡ್ಬೋದು. ಮತ್ತು ಸಸ್ಯಗಳಲ್ಲಿ ಪೋಷಣೆ ನೋಡಿದಾಗ ಅವು ಸ್ವಪೋಷಕಗಳು, ಸರಳ ಜೀವಿಗಳು. ಪ್ರಾಣಿಗಳನ್ನು ನೋಡಿದಾಗ ಅವು ಪರಪೋಷಣೆಯನ್ನು ಮಾಡ್ತಾ ಇರುತ್ತೆ. ನೆಕ್ಸ್ಟು ನಾವು ಅಂಗಾಂಶಗಳ ಬಗ್ಗೆ ನೋಡಿದಾಗ ವರ್ಧನ ಅಂಗಾಂಶದ ಕಾರ್ಯಗಳನ್ನು ನೋಡೋಣ. ಇವು ಯಾವಾಗಲೂ ವಿಭಜನ ಶಕ್ತವಾಗಿರುತ್ತೆ, ಬೆಳವಣಿಗೆ ಹೊಂದುವ ಭಾಗದಲ್ಲಿರೋದ್ರಿಂದ ಇವುಗಳನ್ನು ಬೆಳವಣಿಗೆ ಅಂಗಾಂಶಗಳು ಅಂತ ಕರಿತೀವಿ. ಕಾಂಡ, ಬೇರು, ತುದಿಗಳಲ್ಲಿ ಇರೋದರಿಂದ ಇದು ಕಾಂಡದಲ್ಲಿದ್ದರೆ ಉದ್ದವನ್ನು ಮತ್ತು ಬೇರಿನಲ್ಲಿದ್ದರೆ ಆಳವನ್ನು ಹೆಚ್ಚಿಸೋದ್ರಿಂದ ಇದನ್ನು ತುದಿ ವರ್ಧನ ಅಂತ ಕರಿತೀವಿ. ಆಮೇಲೆ ಸುತ್ತಳತೆಯನ್ನು ಹೆಚ್ಚಿಸೋದು ಕಾಂಡದಲ್ಲಿದ್ದಾಗ ಅದನ್ನು ಏನಂತ ಕರಿತೀವಿ, ಪಾರ್ಶ್ವವರ್ಧನ ಅಂಗಾಂಶ ಅಂತ ಕರಿತೀವಿ. ಆಮೇಲೆ ಎಲೆಗಳ ಮಧ್ಯೆ ಕಾಂಡದ ಉದ್ದ ಬೆಳೆಯೋದಕ್ಕೆ ಸಹಾಯ ಮಾಡೋದ್ರಿಂದ ಅದನ್ನು
ಅಂತರ್ಗೆಣ್ಣು ಅಂಗಾಂಶ ಅಂತ ಕರಿತೀವಿ. ಮುಂದಿಂದು ನೀವು ನೋಡಬೇಕಾದ್ರೆ ಶಾಶ್ವತ ಅಂಗಾಂಶಗಳು 2 ಥರ ಇರುತ್ತೆ. ಕೆಲವು ವರ್ಧನ ಅಂಗಾಂಶಗಳು ಅವು ಪ್ರೌಢತೆಯನ್ನು ಹೊಂದಿ ವಿಶಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಶಾಶ್ವತ ಅಂಗಾಂಶಗಳಾಗಿ ಬದಲಾವಣೆ ಆಗುತ್ತೆ. ಇದರಲ್ಲಿ ಜೀವಕೋಶಗಳಲ್ಲಿ ಗಾತ್ರ ಮತ್ತು ಕೋಶಭಿತ್ತಿ ಮಾರ್ಪಾಟು ಹೊಂದಿರುತ್ತೆ. ಆಮೇಲೆ ಇದರಲ್ಲಿ 2 ವಿಧ, ಸರಳ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳದಲ್ಲಿ ಒಂದೇ ವಿಧ ಇರುತ್ತೆ, ಸಂಕೀರ್ಣದಲ್ಲಿ ಹಲವು ವಿಧ ಇರುತ್ತೆ. ಸರಳದಲ್ಲಿ ಒಂದೇ ರೀತಿಯ ಕಾರ್ಯಗಳು ಮಾಡ್ತಾ ಇರುತ್ತೆ, ಸಂಕೀರ್ಣದಲ್ಲಿ ಹಲವು ರೀತಿಯ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಮುಂದಿಂದು ಪೇರೆನ್ಕೈಮ ಅಂಗಾಂಶದ ಗುಣಲಕ್ಷಣಗಳು. ಇವು ಸಣ್ಣ ಸಸ್ಯಗಳ ಎಲ್ಲ ಭಾಗಗಳಲ್ಲಿ ಅಂದರೆ ಪೊದೆ ಮತ್ತು ಮರಗಳ ಮೃದು ಭಾಗಗಳಲ್ಲಿ, ಬೇರು, ಎಲೆ, ಕಾಂಡ, ಹೂ, ಹಣ್ಣು, ಬೀಜ ಇತ್ಯಾದಿಗಳಲ್ಲಿ ಕಂಡುಬರುತ್ತೆ. ಇದು ಕೋಶಭಿತ್ತು ತೆಳುವಾಗಿರುತ್ತೆ, ವಿಭಜನಾ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದು ಒಂದೇ ರೀತಿಯ ಜೀವಕೋಶಗಳನ್ನು ಹೊಂದಿದ್ದು ಅನೇಕ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ನೀರನ್ನು ಮತ್ತು ಆಹಾರವನ್ನು ತಾತ್ಕಾಲಿಕವಾಗಿ ಸಂಗ್ರಹ ಮಾಡುತ್ತೆ. ಅಂಗಾಂಶಗಳನ್ನು ಬಂಧಿಸೋದಕ್ಕೆ ಬೈಂಡಿಂಗ್ ಟಿಶ್ಯೂ ಅಂತಲೂ ಕರಿತೀವಿ ಇದನ್ನು. ಆಮೇಲೆ ಎಲೆಗಳಲ್ಲಿ ಕಂಡು ಬಂದರೆ ಕ್ಲೋರೋಪ್ಲಾಸ್ಟ್ ಇದ್ದರೆ ಅದು ದ್ಯುತಿ ಸಂಶ್ಲೇಷಣೆಯನ್ನು ಮಾಡಿ ಕ್ಲೋರೆನ್ಕೈಮ ಅಂತ ಕರಿತೀವಿ. ಎಲೆಗಳಲ್ಲಿ ಕಂಡುಬರುವ ಈ ಅಂಗಾಂಶ ಅಕಸ್ಮಾತ್ ಕ್ಲೋರೋಪ್ಲಾಸ್ಟ್ ಇದ್ದರೆ ಅದು ದ್ಯುತಿ ಸಂಶ್ಲೇಷಣಾ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೆ. ಇದನ್ನು ಕ್ಲೋರೆನ್ಕೈಮ ಅಂಗಾಂಶ ಅಂತ ಕರಿತೀವಿ. ಅದೇನಾದರೂ ನೀರಲ್ಲಿ ತೇಲುವ ಸಸ್ಯಗಳ ಎಲೆಗಳಲ್ಲಿದ್ದರೆ ಗಾಳಿ ತುಂಬಿಕೊಂಡಿರೋದ್ರಿಂದ ಅದನ್ನು ಏರನ್ಕೈಮ ಅಂತ ಕರಿತೀವಿ. ನೆಕ್ಸ್ಟು ಕೋಲೆನ್ಕೈಮದ ಬಗ್ಗೆ ತಿಳ್ಕೊಳ್ಳೋಣ. ಕೋಲೆನ್ಕೈಮ ಸಜೀವ ಕೋಶಗಳಾಗಿದ್ದು ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಹೊಂದಿರುತ್ತೆ, ಒತ್ತಾದ ಜೋಡಣೆಯನ್ನು ಹೊಂದಿರುತ್ತೆ. ಮುಖ್ಯವಾದ ಗುಣ ಅಂದರೆ ಸಂಧಿಸುವ ಮೂಲೆಗಳು ದಪ್ಪವಾಗಿರೋದ್ರಿಂದ ಇವು ಆಧಾರವನ್ನು ಕೊಡ್ತಾ ಇರುತ್ತೆ. ಕೋಶಭಿತ್ತಿಯ ಮೂಲೆಗಳಲ್ಲಿ ಇದು ಕಂಡುಬಂದು ಇಲ್ಲಿ ಪೆಕ್ಟಿನ್, ಲಿಗ್ನಿನ್, ಹೆಮಿಸೆಲ್ಯುಲೋಸ್ ಇಂತಹ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ. ಬೆಳವಣಿಗೆ ಭಾಗಗಳಿಗೆ ಇದು ಬಲದಾಯಕವಾಗಿ ಇರುತ್ತೆ. ಮುಂದೆಂದು ಸ್ಕ್ಲೀರೆನ್ಕೈಮಾದ ಬಗ್ಗೆ ತಿಳ್ಕೊಳ್ಳೋಣ. ಈ ಜೀವಕೋಶಗಳು ಪ್ರಬುದ್ಧಾವಸ್ಥೆಗೆ ಬರ್ತಾ ಇದ್ದಾಗೆ ಲಿಗ್ನಿನ್ ಸಂಗ್ರಹಣೆ ಜಾಸ್ತಿಯಾಗಿ ಕೋಶರಸ ಮತ್ತು ನ್ಯೂಕ್ಲಿಯಸನ್ನು ಕಳ್ಕೊಂಡು ಇವು ನಿರ್ಜೀವ ಕೊಳವೆಗಳಾಗಿ ಸಂಪೂರ್ಣವಾಗಿ ಆಧಾರವನ್ನು ಕೊಡುತ್ತೆ. ಇದು ಬೀಜ, ಹಣ್ಣು, ಕಾಯಿಯ ಗಟ್ಟಿ ಕವಚಗಳಲ್ಲಿದ್ದು ಸ್ಕ್ಲೇರೈಟ್ಗಳು ಅಂತ ಕರಿತೀವಿ. ಇವಾಗ ಇಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ. ಇಲ್ಲಿ ಯಾವ ಅಂಗಾಂಶ ಇದೆ ನೋಡಿ ಮಕ್ಕಳೇ, ಹೇಳಿ. ಸರಿ, ಕರೆಕ್ಟಾಗಿ ಹೇಳಿದ್ದೀರಾ. ಅದನ್ನು ತುದಿವರ್ಧನ ಅಂಗಾಂಶ ಅಂತ ಕರಿತೀವಿ. ಮುಂದಿನ ನೋಡಿ, ಅಲ್ಲಿ ಯಾವ ಅಂಗಾಂಶ ಇರುತ್ತೆ? ಸರಿ, ಪಾರ್ಶ್ವವರ್ಧನ ಅಂಗಾಂಶ. ಮುಂದಿಂದು ನೋಡಿ, ಅಲ್ಲಿ ಯಾವ ಅಂಗಾಂಶ ಇದೆ? ಎಸ್, ಅಂತರಗೆಣ್ಣು ವರ್ಧನ ಅಂಗಾಂಶ ಇದೆ. ಇವಾಗ ನಿಮಗೊಂದು ಸಣ್ಣ ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ. ಒಂದು ಸಸ್ಯವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ವಿವಿಧ ಬಗೆಯ ಆ ಅಂಗಾಂಶಗಳ ಸ್ಥಾನವನ್ನು ಗುರುತಿಸಿ ಅದು ಏನು ಕೆಲಸ ಮಾಡುತ್ತೆ, ಆ ಅಂಗಾಂಶ ಆ ಜಾಗದಲ್ಲಿ ಯಾಕಿರುತ್ತೆ ಅನ್ನೋದನ್ನು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಮಕ್ಕಳೇ. ಎಲೆಗೆ ಆಧಾರವನ್ನು ಕೊಡುವ ಅಂಗಾಂಶ ಯಾವುದು? ಪೇರೆನ್ಕೈಮ, ಕೋಲೆನ್ಕೈಮ, ಸ್ಕ್ಲೀರೆನ್ಕೈಮ, ಎಪಿಡರ್ಮಿಸ್. ಸರಿಯಾದ ಉತ್ತರ ಕೋಲೆನ್ಕೈಮ. ನೆಕ್ಸ್ಟು ಮುಂದಿನ ನೋಡೋಣ. ಸಸ್ಯದ ಬೇರುಗಳು ಆಹಾರನ ತಯಾರು ಮಾಡೋದಿಲ್ಲ, ಹಾಗಾದರೆ ಯಾವ ಅಂಗಾಂಶ ಅಲ್ಲಿ ಇರೋದಿಲ್ಲ? ಝೈಲಮ್, ಕ್ಲೋರೆನ್ಕೈಮ, ಫ್ಲೋಯಮ್, ಎಪಿಡರ್ಮಿಸ್. ಯೋಚನೆ ಮಾಡಿ ಹೇಳಿ. ಉತ್ತರ ಕ್ಲೋರೆನ್ಕೈಮ. ಮಕ್ಕಳೇ, ಇಲ್ಲಿ ಪ್ರಶ್ನೆಯಲ್ಲಿ ಕೇಳದೇ ಇದ್ರು ನಾನು ನಿಮ್ಮನ್ನು ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಮೂಲಂಗಿ ಇದೆಯಲ್ಲ, ನೀವು ಬಲ್ತೋಗಿರೋಂಥ ಮೂಲಂಗಿ ತೊಗೊಳ್ಳಿ, ಅದನ್ನು ಹೀಗೆ ಕತ್ತರಿಸಿದಾಗ ಮಧ್ಯದಲ್ಲಿ ಅಲ್ಲಲ್ಲಿ ಬಲ್ತೋಗಿರೋದ್ರಲ್ಲಿ ಗ್ಯಾಪ್ ಬರುತ್ತೆ ಸುತ್ತಲೂ. ಅಲ್ಲಿ ಯಾವ ಅಂಗಾಂಶ ಇದೆ ಕಂಡುಹಿಡೀರಿ ನೋಡೋಣ. ಯೋಚನೆ ಮಾಡಿ ನೋಡೋಣ, ಯಾಕೆ ಆ ಥರ ಉಂಗುರಾಕಾರದಲ್ಲಿ ಗ್ಯಾಪ್ಗಳು ಬರುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಈಗ ಮುಂದೆಂದು ನೋಡೋಣ. ಇಷ್ಟೊತ್ತು ನಾವು ಈ ಪಾಠದಲ್ಲಿ ನಾವು ಕಲ್ತಿರೋದು ಸಸ್ಯ ಅಂಗಾಂಶಗಳಲ್ಲಿ ವರ್ಧನ ಅಂಗಾಂಶದ ಬಗ್ಗೆ ಕಲ್ತಿದ್ದೀವಿ, ಮತ್ತು ಪೇರೆನ್ಕೈಮಾದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಕೋಲೆನ್ಕೈಮಾದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಹಾಗೂ ಸ್ಕ್ಲೀರೆನ್ಕೈಮಾದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮನೆಯಲ್ಲಿ ಮತ್ತೆ ಇದನ್ನೆಲ್ಲನೂ ಪಠ್ಯಪುಸ್ತಕದಲ್ಲಿ ಮನನ ಮಾಡ್ಕೊಳ್ಳಿ. ಇಷ್ಟು ನಿಮ್ಮ ಜೊತೆ ನಾನು ಮಾತಾಡೋದಕ್ಕೆ ಅನುಕೂಲ ಮಾಡಿದ ನಿಮಗೆಲ್ಲರಿಗೂ ವಂದನೆಗಳು.